ಯಾರನ್ನೂ ಕಳೆದುಕೊಳ್ಳಬಾರದೆಂಬ ಮನಸ್ಥಿತಿ ಇದ್ದರೂ ಪರಿಸ್ಥಿತಿ ಎನ್ನುವುದು ಬಲವಂತವಾಗಿ ಪಗಡೆ ಆಟವನ್ನಾಡಿಸಿ ಸೋಲಿಸುತ್ತದೆ. ವೆಲ್ಕಮ್ ಟು ಡೇ 8 ಮಿನಿಲಾಗ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಗೀ ರೈಸ್ ಹಾಗೆ ವೆಜ್ ಕುರ್ಮಾ ಮಾಡಿದ್ದೆ. ಸೊ ಕೆಲವ್ರಿಗೆ ಬಾಕ್ಸ್ ಕಟ್ತಾ ಇದ್ದೀನಿ. ಗೀ ರೈಸ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು. ಯಾರಾದರೂ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಇನ್ನೂ ಹೊಸದು ಟ್ರೈ ಮಾಡಬೇಕು ಅಂತ ಖುಷಿ ಆಗ್ತಾ ಇರುತ್ತೆ. ಸೊ ನಾವು ಮಾಡೋ ಅಡುಗೆ ಯಾವಾಗ ನಮಗೆ ಖುಷಿ ಕೊಡುತ್ತೆ ಅಂತಂದರೆ ಅದು ತಿಂದಿರೋರು ಚೆನ್ನಾಗಿದೆ ಅಂತ ಹೇಳಿದಾಗ. ಮಾರ್ನಿಂಗಲ್ಲಷ್ಟೇ ಇಷ್ಟು ಎನರ್ಜಿಯಿಂದ ಮಾಡ್ತಾ ಇರ್ತೀನಿ. ನೈಟ್ ಆಗ್ತಾ ಹಿಂಗೆ ಕಿಚನಲ್ಲಿ ಬಾಣಲಿ ಮುಂದೆ ಕರಿಯೋ ಅಂಥದ್ದು ಏನಾದ್ರು ಇದ್ದರೆ ಅಷ್ಟು ನಾನು ಬ್ಲಾಸ್ಟ್ ಆಗ್ತಾ ಇರ್ತೀನಿ. ಸೊ ಎಣ್ಣೆ ಮುಂದೆ ನಿಂತ್ಕೊಂಡು ಮಾಡೋವಂಥ ಅಡುಗೆಗಳು ಕೆಲವು ಇಷ್ಟ ಆಗಲ್ಲ ಕರಿಯೋದಕ್ಕೆಲ್ಲ. ಒಂದೊಂದು ಇಷ್ಟಪಟ್ಟು ಮಾಡ್ತೀನಿ. ಸೊ ಮಧ್ಯಾಹ್ನ ತನಕ ಖುಷಿಯಾಗಿರುತ್ತೆ, ಆಮೇಲೆ ನೈಟ್ ಆಗ್ತಾ ಹಿಂಸೆ ಆಗ್ತಿರುತ್ತೆ. ಮಕ್ಕಳಿಗೆ ತಿಂಡಿಗಳೆಲ್ಲ ಖಾಲಿಯಾಗಿತ್ತು. ಏನಾದರೂ ತಿಂಡಿ ಮಾಡೋಣ ಮನೆಯಲ್ಲಿ ಅಂಥೇಳಿ ಮದ್ದೂರು ವಡೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಬಂದಾಗೆಲ್ಲ ಏನಾದರೂ ಒಂದು ಮಾಡ್ತಾಯಿರ್ತಾರೆ. ಸೊ ಅವ್ರು ಹೇಳ್ತಿರ್ತಾರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಬಂದಾಗ ಒಟ್ಟಿಗೆ ಕೂತ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ವಿ. ಜಾಸ್ತಿ ಹೊತ್ತು ನಿಂತ್ಕೊಂಡು ಎಲ್ಲ ಕರಿಯೋದಕ್ಕೆಲ್ಲ ಟೈಮ್ ಆಗುತ್ತೆ, ಹಾಗೆ ತುಂಬ ಸುಸ್ತಾಗುತ್ತೆ ಅಂಥೇಳಿ ಈ ಥರದ್ದೊಂದು ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ಏನಾದರೂ ಮಾಡೋ ಅಂಥದ್ದಿದ್ರೆ ಈ ಥರ ಕರ್ಕೊತಾ ಇರ್ತೀವಿ. ಇನ್ನು ಮಧ್ಯಾಹ್ನನೂ ನಮ್ಮ ಮನೆಯಲ್ಲಿ ಕೆಲವರು ಒಂದಿಬ್ಬರು ಇದ್ದಾರೆ, ಮುದ್ದೆ ಬೇಕು ಅಂತ ಬರ್ತಾರೆ. ಸೊ ಅವರಿಗೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ. ಪ್ರತಿದಿನ ನೈಟ್ ಮುದ್ದೆ ಮಾಡೇ ಮಾಡ್ತೀವಿ. ಸಮ್ಟೈಮ್ಸ್ ಮಧ್ಯಾಹ್ನನೂ ಮಾಡ್ತೀನಿ, ಒಂದೊಂದು ಸಲ ಸ್ಕಿಪ್ ಆಗುತ್ತೆ ಅಷ್ಟೇ. ನಾನು ಅಡುಗೆನಲ್ಲಿ ಫಸ್ಟ್ ಕಲ್ತಿದ್ದೆ ಮುದ್ದೆ. ಒಂದು 4 ಮುದ್ದೆ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದಾಗ, ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ಸೊ ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ ಒಂದು 10 ತನಕನೂ ಮಾಡ್ತೀನಿ. ಕೆಲವ್ರು ಮಣೆ ಮೇಲೆ ಇಟ್ಕೊಂಡು ಕಟ್ತಾರೆ, ನನಗೆ ಈ ಥರ ಪ್ಲೇಟ್ ಇಟ್ಕೊಂಡು ಕಟ್ಟ ಅಭ್ಯಾಸ ಆಗಿಬಿಟ್ಟಿದೆ, ಅದೇ ಥರನೇ ಕಟ್ಟೋದು. ಇನ್ನು ಸಂಜೆ ನನ್ನ ಮಗಳಿಗೆ ಏನೋ ಕೊಡ್ಸೋದಿತ್ತು. ಅವ್ರ ಫ್ರೆಂಡ್ ಸಾನಿಧ್ಯ ಅಂತಿದ್ದಾರೆ, ಹಾಗೆ ನನ್ನ ಫ್ರೆಂಡ್ ಅನು ಅಂತ ಇದ್ದಾರೆ. ಎಲ್ಲರೂ ಹೋಗ್ಬೇಕಂತಂದರೆ ಇಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಹೋಗಿ ಕೊಡಿಸ್ತೀವಿ. ಸೊ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಶಾಪು ಎಲ್ಲಿದೆ, ಏನೇನು ಸಿಗುತ್ತೆ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಏನಾದರೂ ಬೇಕಾದಾಗ ಅವ್ರ ಜೊತೆನೇ ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕಾದನ್ನು ಕೊಡಿಸ್ಕೊಂಡು ಬರೋದು. ನನ್ನ ಮಗಳು ಸ್ವಲ್ಪ ಫ್ರೆಂಡ್ಸ್ ಯಾರನ್ನೂ ಮಾಡ್ಕೊಳ್ಳಲ್ಲ. ಅವಳಾಯಿತು, ಅವಳ ಪಾಡಾಯಿತು. ಬೆಸ್ಟ್ ಫ್ರೆಂಡ್ ಅಂತ ಇರೋದು ಸಾನಿಧ್ಯ ಒಬ್ಬಳೇ. ಚೈಲ್ಡ್ಹುಡ್ಡಿಂದನೂ ಅಷ್ಟೇ, ಇಲ್ಲಿ ತನಕನೂ ಸಾನಿಧ್ಯ ಬಿಟ್ಟರೆ ಯಾರೂ ಬೆಸ್ಟ್ ಅಂತ